ಕೋಲ್ಕತ್ತಾ ಟ್ರೈನಿ ವೈದ್ಯೆ ಮೇಲೆ ಅತ್ಯಾಚಾರ ಕೊಲೆ ಕೇಸ್ ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್. ಇದೊಂದು ಅಪರೂಪದ ಕೇಸ್ ಅಲ್ಲ. ತೀರ್ಪು ಪ್ರಕಟ ವೇಳೆ ಕಿರುಚಾಡಿದ ಅಪರಾಧಿ ಸಂಜಯ್. ಘಟನೆ ನಡೆದ 57 ದಿನಗಳಲ್ಲಿ ಪ್ರಕರಣ ಇತ್ಯರ್ಥ ಆಗಿದೆ. ಅಪರಾಧಿ ಸಂಜಯ್ಗೆ ಇದೀಗ ಶಿಕ್ಷೆಯನ್ನ ವಿಧಿಸಲಾಗಿದೆ. ಆಗಸ್ಟ್ 8ರಂದು ಆರ್ಜಿಕರ್ ಆಸ್ಪತ್ರೆಯಲ್ಲಿ ಅತ್ಯಾಚಾರ ನಡೆದಿತ್ತು. ಕಳೆದ ಶನಿವಾರ ದೋಷಿಯಂತ ತೀರ್ಪನ್ನ ಪ್ರಕಟಿಸಿತ್ತು ಕೋರ್ಟ್. ನ್ಯಾಯಾಧೀಶ ಅನಿರ್ಬನ್ ದಾಸ್ರಿಂದ ತೀರ್ಪು ಪ್ರಕಟ ಆಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಮರಣ ದಂಡನೆಗೆ ಮನವಿಯನ್ನ ಮಾಡಿತ್ತು ಸಿಬಿಐ ಕೂಡ. ಆದ್ರೆ ಇದು ಅಪರೂಪದ ಕೇಸ್ ಅಲ್ಲ ಅಂತ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಸಿಲ್ಹಾದ್ನ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ನಿಂದ ಈ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಸಾಕಷ್ಟು ರೀತಿಯಾದಂತ ಹೋರಾಟವನ್ನ ಮಾಡಲಾಗಿತ್ತು. ಶಿಕ್ಷೆ ಆಗಲೇಬೇಕು ಅನ್ನುವಂತ ಪ್ರತಿಭಟನೆಗಳನ್ನ ಕೂಡ ನಡೆಸಲಾಗಿತ್ತು. ವಿದ್ಯಾರ್ಥಿನಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಈಗ ಸಂಜಯ್ ರಾವ್ ವಿರುದ್ಧ ಶಿಕ್ಷೆ ಪ್ರಕಟ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ ಸೆಕ್ಷನ್ 64, ಸೆಕ್ಷನ್ 66, 103(1) ಈ ಅಡಿಯಲ್ಲಿ ರಾಯ್ ಅಪರಾಧಿ ಅಂತ ಸಿಯಾಲದ ನ್ಯಾಯಾಲಯ ನ್ಯಾಯಾಧೀಶ ಅನಿರ್ಬನ್ ದಾಸ್ ಆದೇಶವನ್ನ ಪ್ರಕಟಿಸಿದ್ರು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಕೆ ಮಾಡಿಕೊಳ್ಳಲಾಗಿತ್ತು. ನಿರೀಕ್ಷೆ ಇತ್ತು ಯಾವ ತರದ ತೀರ್ಪು ಬರಬಹುದು ಅಂತ. ಫೈನಲಿ ಇದೀಗ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಇದೊಂದು ಮರಣ ದಂಡನೆ ವಿಧಿಸಬಹುದಾದಂತ ಕೇಸ್ ಅನ್ನೋದನ್ನ ಸಿಬಿಐ ಕೂಡ ಹೇಳಿತ್ತು. ಇದೀಗ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿ ಫೈನಲಿ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಇದೊಂದು ಅಪರೂಪದ ಕೇಸ್ ಅಲ್ಲ ಅಂತ ಹೇಳಲಾಗಿದೆ. ತೀರ್ಪು ಪ್ರಕಟದ ವೇಳೆ ಈ ಅಪರಾಧಿ ಸಂಜಯ್ ಕಿರುಚಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಘಟನೆ ನಡೆದ 57 ದಿನಗಳಲ್ಲಿ ಪ್ರಕರಣ ಇತ್ಯರ್ಥ ಆಗಿದೆ. ಆಗಸ್ಟ್ 8ರಂದು ಆರ್ಜಿಕರ್ ಆಸ್ಪತ್ರೆಯಲ್ಲಿ ಈ ಒಂದು ಅತ್ಯಾಚಾರ ನಡೆದಿತ್ತು. ಕಳೆದ ಶನಿವಾರ ದೋಷಿಯಂತ ತೀರ್ಪನ್ನ ಪ್ರಕಟಿಸಲಾಗಿತ್ತು. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು, ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಅದರಂತೆಯೇ ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈತನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ 64 ಅತ್ಯಾಚಾರ, ಸೆಕ್ಷನ್ 66 ಮಹಿಳೆಯ ಸಾವಿಗೆ ಕಾರಣವಾಗುವುದು ಹಾಗೂ ಸೆಕ್ಷನ್ 103(1) ಹತ್ಯೆ ಈ ಅಡಿಯಲ್ಲಿ ರಾಯ್ ಅಪರಾಧಿ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು. ಶನಿವಾರ ಈ ಆದೇಶವನ್ನು ಪ್ರಕಟಿಸಿತ್ತು. ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇಡೀ ದೇಶದಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆದಿತ್ತು, ಪ್ರತಿಭಟನೆ ನಡೆದಿತ್ತು. ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಆಗ್ರಹ ಕೂಡ ಹೆಚ್ಚಾಗಿತ್ತು. ಮೃಗಿಯ ರೀತಿಯಾಗಿ ಈತ ವರ್ತನೆ ಮಾಡಿದ್ದ. ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಈ ಒಂದು ಪ್ರಕರಣದಿಂದ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಲಾಗಿತ್ತು. ಈ ಪ್ರಕರಣ ದೇಶದಲ್ಲಿ ಹೆಣ್ಣೆತ್ತವರ ನಿದ್ದೆ ಕೂಡ ಕೆಡಿಸಿತ್ತು. ಈತನ ವಿರುದ್ಧ ಕಠಿಣ ರೀತಿಯಾದಂತ ಕ್ರಮಗಳಾಗಬೇಕು, ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ಆಗ್ರಹ ಕೂಡ ಆಗಿತ್ತು. ಸಿಬಿಐಗೆ ಈ ತನಿಖೆಯನ್ನು ವಹಿಸ್ತಾ ಇದ್ದ ಹಾಗೇನೆ ತನಿಖೆ ಚುರುಕು ಪಡ್ಕೊಂಡಿತ್ತು. ಎಲ್ಲ ರೀತಿಯಾದಂತ ಮಾಹಿತಿ, ಸಾಕ್ಷಿಗಳನ್ನ ಕಲೆ ಹಾಕಲಾಗಿತ್ತು. ಇದೀಗ ಶಿಕ್ಷೆಯನ್ನ ವಿಧಿಸಲಾಗಿದೆ. ಮರಣದಂಡನೆ ಮನವಿಯನ್ನ ಮಾಡಿತ್ತು ಸಿಬಿಐ. ಇದೀಗ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇದು ಅಪರೂಪದ ಕೇಸ್ ಅಲ್ಲ ಅಂತ. ಹೆಚ್ಚುವರಿ ಸೆಷನ್ ಕೋರ್ಟ್ನಿಂದ ಈ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಕೋಲ್ಕತ್ತಾ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಕೇಸ್ ತೀರಾ ಅಮಾನುಷವಾಗಿ ನಡೆದಿತ್ತು ಈ ಒಂದು ಘಟನೆ. ನಿಜವಾಗ್ಲೂ ಕೂಡ ಎಲ್ರೂ ಆಘಾತಕ್ಕೊಳಗಾಗಿ. ಒಂದು ಹಾಸ್ಪಿಟಲ್ನಲ್ಲಿ ಒಂದು ವೈದ್ಯ ಮೇಲೆ ರಾತ್ರಿಯಲ್ಲಿ ಅತ್ಯಾಚಾರ ಆಗುತ್ತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು. ಇಂಥವ್ರ ವಿರುದ್ಧ ಕಠಿಣ ರೀತಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗಿತ್ತು. ಮರಣದಂಡನೆಗೆ ಮನವಿಯನ್ನ ಮಾಡಿತು ಸಿಬಿಐ. ಇದೀಗ ಕೋರ್ಟು ತೀರ್ಪನ್ನ ನೀಡಿದೆ. ಮಹತ್ವದ ತೀರ್ಪನ್ನ ನೀಡಲಾಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಅಪರಾಧಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ಇದೀಗ ಪ್ರಕಟ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. इंग्लिश में बांग्ला में सब बोलेगा तो हम बांग्ला में हम बोल रहे हैं आपके सबके लिए ज्यादा से ज्यादा ओके बांग्ला আমি আপনাদেরকে জানাচ্ছি এই মুহূর্তে
অ্যাডিশনাল ডিস্ট্রিক্ট এবং সেশন জাজ শিয়ালদা 1 নম্বর কোর্ট তিনি আরজি কর কাণ্ডের মূল অভিযুক্ত সঞ্জয় রায়ের ব্যাপারে তার সাজার মেয়াদ ঘোষণা করেছে। গত 18 জানুয়ারি 2025 সঞ্জয় রায়কে সেখানে দোষী সাব্যস্ত করেছিল বিএনএস অ্যাক্টের 64, 66 এবং 103-এর 1 ধারায় 3টে দোষ সেকশনে আজকের যে সাজার মেয়াদ ঘোষণা করেছেন এই মুহূর্তে সাজার মেয়াদ বিএনএস এর 64 ধারায় অর্থাৎ রেপ ধর্ষণের জন্য তাকে যাবজ্জীবন কারাবাস এবং ফাইন, একই সঙ্গে 66 ধারায় যে ধর্ষণ এবং ধর্ষণের সময় তাকে যে আঘাত যাতে মৃত্যু হতে পারে সেই কারণে বিএনএস এর 66 ধারায় আমৃত্যু কারাবাস এবং 103-এর 1 ধারায় অর্থাৎ খুন বা মার্ডারের জন্য তাকে যাবজ্জীবন কারাবাস এবং ফাইন করা হয়েছে। একইভাবে স্টেটকে নির্দেশ দিয়েছে ভিকটিমের পরিবারকে 10 লক্ষ এবং 7 লক্ষ মোট 17 লক্ষ টাকা ভিকটিমের পরিবারকে ক্ষতিপূরণ দেওয়ার জন্য। हम हिंदी में बोल रहे हैं जो आपका एडिशनल डिस्ट्रिक्ट और सेशन जज शियालदा 1 नंबर कोर्ट आज आरजी कर ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೇಶದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಂತ ಪ್ರಕರಣ ಕೊನೆಗೂ ತೀರ್ಪು ಪ್ರಕಟವಾಗಿದೆ. ಈ ತೀರ್ಪು ಎಷ್ಟು ಮಹತ್ವ ಪಡ್ಕೊಂಡಿದೆ, ಕೋರ್ಟ್ ಏನೆಲ್ಲ ಹೇಳಿದೆ? ನೀತಿ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಹತ್ಯೆಯ ಪ್ರಕರಣ ಇಡೀ ದೇಶದಾದ್ಯಂತ ತೀವ್ರವಾದಂತಹ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದೇ ರೀತಿಯಾಗಿ ಒಂದು ತೀವ್ರವಾದಂತಹ ರಾಜಕೀಯ ಚಟಾಪಟಿಗೂ ಕೂಡ ಕಾರಣವಾಗಿತ್ತು. ಹೆಣ್ಣು ಮಕ್ಕಳ ಒಂದು ಭದ್ರತೆ, ಅದೇ ರೀತಿಯಾಗಿ ಅತ್ಯಾಚಾರದ ಒಂದು ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ, ಅಂದ್ರೆ ಅದೇ ತಿಂಗಳಿನಲ್ಲಿ ಅನೇಕ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿರ್ಭಯ ಅತ್ಯಾಚಾರ ಪ್ರಕರಣದಲ್ಲಿ ಇಡೀ ದೇಶದಾದ್ಯಂತ ಒಂದು ಆಕ್ರೋಶ ಎಲ್ಲರ ಎದೆಯಲ್ಲಿ ಇತ್ತು. ಅದೇ ರೀತಿಯಾದಂತಹ ಒಂದು ಆಕ್ರೋಶ ಈ ಬಾರಿಯೂ ಕೂಡ ಮನೆ ಮಾಡಿತ್ತು. ಇನ್ನು ಆರ್ಜಿಕರ್ ಕಾಲೇಜಿನಲ್ಲಿ ಆದಂತಹ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು, ಗಲ್ಲು ಶಿಕ್ಷೆಯನ್ನೇ ಪ್ರಕಟಿಸಬೇಕು ಅಂತ ಅನೇಕರು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿ ಆತನ ವಿರುದ್ಧ ಆತನನ್ನ ಗಲ್ಲಿಗೆ ಏರಿಸಬೇಕು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 57 ದಿನಗಳವರೆಗೆ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ. ಸೀಲ್ದಾ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದಿತ್ತು. 164 ದಿನಗಳಾಯ್ತು ಈ ಒಂದು ಪ್ರಕರಣ ಆಗಿ. 57 ದಿನಗಳವರೆಗೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗತ್ತೆ. ಪ್ರಮುಖವಾಗಿ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳು ಅನೇಕ ಸಾಕ್ಷ್ಯಾಧಾರಗಳು ಲಭ್ಯವಾಗಿತ್ತು. ಎಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿತ್ತು. ಅದು ಆತನ ಮೊಬೈಲ್ ಟವರ್ ಲೊಕೇಶನ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಆತನ DNA ಗಳಾಗಿರಬಹುದು, ಫಿಂಗರ್ ಪ್ರಿಂಟ್ ಆಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಲಭ್ಯವಾಗಿತ್ತು. ಇದನ್ನೇ ಪ್ರಮುಖವಾಗಿ ಆಧಾರವಾಗಿ ಇಟ್ಕೊಂಡು ಈ ಸಂಜಯ್ ರಾಯ್ ಅನ್ನುವಂತಹ ವ್ಯಕ್ತಿ ಇದ್ದಾನೆ, ಈತನೇ ಅತ್ಯಾಚಾರಿ ಅನ್ನುವಂತಹ ಒಂದು ವಿಚಾರ ಕೂಡ ದೃಢಪಟ್ಟಿತ್ತು. ಇದೇ ಕಾರಣಕ್ಕಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಅಪರಾಧಿ ಅಂತ ಇದೇ ಜನವರಿ ತಿಂಗಳಲ್ಲಿ 12ನೇ ತಾರೀಕಿನಂದು ಆತನನ್ನ ನಿರ್ಧಾರ ಮಾಡಲಾಗಿತ್ತು. ಅದಾದ ನಂತರ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ತೀರ್ಪಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಯಾಕಂದ್ರೆ 164 ಪುಟಗಳ ಒಂದು ನಿರ್ಣಯ ಪ್ರತಿಯನ್ನು ಕೂಡ ಸಿದ್ಧಪಡಿಸಲಾಗಿತ್ತು. ಗಲ್ಲು ಶಿಕ್ಷೆಗೆ ಏನಾದ್ರೂ ಗಲ್ಲು ಶಿಕ್ಷೆ ನೀಡಬೇಕಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂತಹ ಒಂದು ವಿಚಾರ ಇನ್ನು ಕಾಯ್ದಿರಿಸಲಾಗಿತ್ತು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೂಡ ಆತನಿಂದ ಪಡೆದುಕೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ಆತ ನಾನು ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ, ಇದರಲ್ಲಿ ನನ್ನನ್ನ ಬಲಿ ಪಶು ಮಾಡಲಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಆತ ಹೇಳ್ತಾನೆ. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎವಿಡೆನ್ಸ್ ಗಳಿತ್ತು ಆ ಎಲ್ಲಾ ಎವಿಡೆನ್ಸ್ ಗಳನ್ನ ಪರಿಗಣಿಸಿಯೇ ನಿನ್ನನ್ನ ಅಪರಾಧಿ ಅಂತ ಈ ಒಂದು ನ್ಯಾಯಾಲಯ ಪರಿಗಣಿಸಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗ್ತಾ ಇತ್ತು. ಅದೇ ರೀತಿಯಾಗಿ ಆಕ್ರೋಶಕ್ಕೂ ಕಾರಣವಾಗ್ತಾ ಇತ್ತು. ಗಲ್ಲು ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇದರಲ್ಲಿ ನ್ಯಾಯಾಧೀಶರು ಹೇಳುವಂತಹ ಒಂದು ಮಾತು ಏನಂತಂದ್ರೆ ಈ ಪ್ರಕರಣದಲ್ಲಿ ಗಲ್ಲಿಗೆ ಏರಿಸುವಂತಹ ಒಂದು ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಇದಲ್ಲ, ಆ ರೀತಿಯಾಗಿ ತುಂಬಾ ಹಿಂಸಾತ್ಮಕವಾದಂತಹ ಈ ಪ್ರಕರಣ ಇದು ಅಲ್ಲ, ವಿಶೇಷ ಪ್ರಕರಣ ಇದಲ್ಲ ಅನ್ನುವಂತಹ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಎವಿಡೆನ್ಸ್ ಗಳು ಏನಿದೆ ಆ ಎವಿಡೆನ್ಸ್ ಗಳನ್ನ ತಲೆ ಹಾಕುವಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ರು ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಾಗುತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡಿದಾಗ ನ್ಯಾಯಾಧೀಶರು ಈ ಒಂದು ತೀರ್ಪನ್ನ ಪ್ರಕಟಿಸುವಾಗ ಭಾರತೀಯ ನ್ಯಾಯ ಸಂಹಿತೆ BNSS ಸೆಕ್ಷನ್ ಅಂತ ನಾವೇನು ಕರಿತೀವಿ 64, 66, 103 1 ಅಡಿಯಲ್ಲಿ ಸಂಜಯ್ ರಾಯ್ ಏನಿದ್ದಾನೆ ಆತ
ತಪ್ಪಿತಸ್ಥ ಅಂತ ಪರಿಗಣಿಸಲಾಗಿದೆ. ಸೆಕ್ಷನ್ 64 ನೋಡಿದಾಗ ನಾವು ಕನಿಷ್ಠ 10 ವರ್ಷಗಳ ಒಂದು ಜೈಲು ಶಿಕ್ಷೆ, ಗರಿಷ್ಠವಾದನ್ನ ನಾವು ಜೀವಾವಧಿ ಶಿಕ್ಷೆವರೆಗೆ ವಿಸ್ತರಣೆ ಮಾಡಬಹುದಾಗುತ್ತೆ. ಇನ್ನು ಸೆಕ್ಷನ್ 66 ಅನ್ನ ನಾವು ನೋಡಿದಾಗ ಯಾವ್ದಾದ್ರು ಒಂದು ಅತ್ಯಾಚಾರಕ್ಕೆ ಒಳಗಾದಂತಹ ಯುವತಿ ಅಥವಾ ಬಲಿಪಶು ಏನಿರ್ತಾರೆ ಅವರ ಸಾವಿಗೆ ಕಾರಣರಾದ್ರೆ ಕನಿಷ್ಠ 20 ವರ್ಷಗಳ ಶಿಕ್ಷೆ ವಿಧಿಸೋದಕ್ಕೂ ಕೂಡ ಪ್ರಾತಿನಿಧ್ಯತೆ ಇರುತ್ತೆ. ಇನ್ನು ಸೆಕ್ಷನ್ 103(1) ಅಂತ ಏನ ಕರೆಯಲಾಗುತ್ತೆ, ಇದರ ಒಂದು ಅಡಿಯಲ್ಲಿ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಅವ್ರನ್ನ ಒಳಪಡಿಸೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಈ ಒಂದು ಪ್ರಕರಣ ತುಂಬಾ ಒಂದು ವಿಶೇಷವಾಗಿರುವಂತಹ, ಅಂದ್ರೆ ಬಹಳಷ್ಟು ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದಾಗ ಬಹಳಷ್ಟು ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.